ಸರ್ವರಿಗೂ ಶರಣಾರ್ಥಿ. ಇಂದು ಭಾರತ ಸಂಭ್ರಮಿಸುವ ದಿವಸ. ಏಕೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟಿದ ದಿನ. ಹಾಗಾಗಿ ಇಡೀ ನಾಡಿನ ಜನತೆಗೆ ಮತ್ತೊಮ್ಮೆ ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನನ ಜಾಗೃತಿಯ ದಿವಸದ ಶರಣಾರ್ಥಿ ಹೇಳುತ್ತೇನೆ. ನಾವು ಸ್ವಲ್ಪ ಇತಿಹಾಸವನ್ನು ನೋಡಿದರೆ ಏನಾಗಿದೆ ಭಾರತ ದೇಶದಲ್ಲಿ. ಈ ಭಾರತ ದೇಶದಲ್ಲಿ ಬುದ್ಧ ಬಸವಣ್ಣ ಯಾಕೆ ಹುಟ್ಟಬೇಕು, ಅಂಬೇಡ್ಕರ್ ಯಾಕೆ ಹುಟ್ಟಬೇಕು ಎನ್ನುವ ಕಾರಣ ನಾವು ತಿಳಿದರೆ ನಮ್ಮ ಭಾರತ ದೇಶದ ಇತಿಹಾಸ 3650 ವರ್ಷದ ಹಿಂದೆ ಹೋದರೆ ಈ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಜನಾಂಗ, ಮೇಲು ಜಾತಿಯವರು ಬಿಟ್ಟರು, ಆರ್ಯರನ್ನು ಬಿಟ್ಟು ಎಲ್ಲ ಜನರು ಶೂದ್ರರು, ಕೆಳಜಾತಿಯವರು ಮತ್ತು ದೀನದಲಿತರು ಆಗಿದ್ದರು. ಅಂದಿನ ಕಾಲದಲ್ಲಿ ಬುದ್ಧ 2500 ವರ್ಷದ ಹಿಂದೆ ಹುಟ್ಟಿ ಬರ್ತಾನೆ ಭಾರತ ದೇಶದಲ್ಲಿ. ಬುದ್ಧ ಬಂದ ಮೇಲೆ ಈ ಜಗತ್ತನ್ನು ಎಂಥ ಕೊಳಕಾಗಿಟ್ಟಿದ್ದಾರೆ, ಈ ಜಗತ್ತಿನ ಎಂಥ ಕೊಳಕಾದ ಮನಸ್ಥಿತಿಯವರು ಇದ್ದಾರೆ, ಈ ಭಾರತ ದೇಶವನ್ನು ಹೇಗೆ ನಾಶ ಮಾಡ್ತಾರೆ, ಮನುಷ್ಯನ ತತ್ವವನ್ನು ಹೇಗೆ ನಾಶ ಮಾಡ್ತಾರೆ, ಇದಕ್ಕೊಂದು ತಿದ್ದಬೇಕು, ಒಳ್ಳೆಯ ದಾರಿ ತರಬೇಕೆಂದು ಪ್ರಯತ್ನಪಟ್ಟು ಅವನೇ ಮೌನನಾಗಿ ಜಗತ್ತಲ್ಲಿ ಒಳ್ಳೆಯ ಸಂದೇಶ ಕೊಡ್ತಾನೆ. ಶಾಂತಿಯ ಸಂಕೇತ, ಸಮಾನತೆಯ ಸಂಕೇತ, ಪ್ರೀತಿಯ ಸಂಕೇತ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಸಂಕೇತ ಈ ಜಗತ್ತಿಗೆ ಕೊಟ್ಟು ಇವರನ್ನು ಮನವು ಕೊಳಕು ತನವು ಕೊಳಕಿದ್ದವರಿಗೆ ಮನಪರಿವರ್ತನೆ ಮಾಡಲು ಹೋಗ್ತಾನೆ. ಆದರೆ ಅದು ಆಗಲಿಲ್ಲ. ಅಂತಹ ಆಳವಾದ ಬೇರು, ಮನುವಾದಿಗಳ ಬೇರು, ಈ ಮನುಸ್ಫೂರ್ತಿ ಬೇರು ಈ ಜಗತ್ತಿನಲ್ಲಿ ಊರಿದೆ. ಅಂದರೆ ಭಾರತಕ್ಕೆ ಮಾತ್ರ ಊರಿದೆ, ಭಾರತ ಬಿಟ್ಟು ಹೊರಗಡೆ ಇವರು ಹೋಗಲಿಲ್ಲ. ಈ ಮನುವಾದಿಗಳು ಮೂಲತಃ ಬಂದಿರೋದು ಎಲ್ಲಿಂದಂದರೆ ಪರ್ಷಿಯನ್ ದೇಶದ, ಮಧ್ಯಪ್ರಾಚ್ಯ ಅಂತಾರೆ, ಪರ್ಷಿಯನ್ ದೇಶದ ಆರ್ಯರು ಇವರು ಈ ನಮ್ಮ ದೇಶದಲ್ಲಿ ವಲಸೆ ಬರ್ತಾರೆ, ವ್ಯಾಪಾರಕ್ಕಾಗಿ ಬರ್ತಾರೆ. ಬಂದು ಜಮ್ಮು ಕಾಶ್ಮೀರ ಇರ್ತಕ್ಕಂಥ ಹಿಂದೂ ಮಹಾಸಾಗರ ನದಿಯ ದಂಡೆ ಮೇಲೆ ಇವರು ಠಿಕಾಣೆ ಹೂಡ್ತಾರೆ. ಅಲ್ಲಿ ಬಂದಮೇಲೆ ಈ ಭಾರತ ದೇಶದ ಜನರ ಮುಕ್ತತೆಯನ್ನು, ಪ್ರೀತಿಯನ್ನು ಆಲೋಚನೆ ಮಾಡ್ತಾರೆ. ಇವರನ್ನು ಏನಾದರೂ ಮಾಡಿ ಇಲ್ಲಿನ ಜನರಿಗೆ ಭಯ ಹುಟ್ಟಿಸಬೇಕೆಂದು ಹಲವಾರು ಕೋಟಿ ದೇವರನ್ನು ಸೃಷ್ಟಿ ಹಾಕ್ತಾರೆ. ಹೇಗೆ ಅಂದರೆ ಕಲ್ಲು ದೇವರು, ಮಣ್ಣು ದೇವರು, ಮರ ದೇವರು, ಮರಳು ದೇವರು, ಕತ್ತೆ ದೇವರು, ನಾಯಿ ದೇವರು, ಹಂದಿ ದೇವರು, ಹೀಗೆ ಹಲವಾರು ಪ್ರಾಣಿ ಪಕ್ಷಿ ಕಲ್ಲು ಎಲ್ಲರನ್ನು ದೇವರು ಮಾಡ್ತಾರೆ. ಆದರೆ ಮನುಷ್ಯನಿಗೆ ದೇವರು ಮಾಡಲಿಲ್ಲ ಈ ಮನುವಾದಿಗಳು. ಮನುಷ್ಯನಿಗೆ ದೇವರು ಮಾಡಿದರೆ ಇವರು ಹೊಟ್ಟೆ ತುಂಬೋದಿಲ್ಲ ಎಂದು ಭಯದಿಂದ ಇವರು ದೇವರು ಮನುಷ್ಯನಿಗೆ ಮಾಡಲಿಲ್ಲ. ನಿಜವಾದ ಮನುಷ್ಯ ಲೋಕದಲ್ಲಿ ಯಾರಾದರಿದ್ದರೆ ಮನುಷ್ಯನೇ ಇದ್ದಾನೆ. ಅದು ಬಸವಾದಿ ಶರಣರು ಹೇಳಿಕೊಡ್ತಾರೆ ಇದರಲ್ಲಿ. ಆದರೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಬರ್ತಾರೆ. ಬುದ್ಧ ಈ ಕೊಳಕು ಪರಿಸ್ಥಿತಿ ಬಿಡು ಈ ಬುದ್ಧನನ್ನು ಈ ಭಾರತ ದೇಶದ ದ್ರಾವಿಡ ತತ್ವದವರು, ದೀನದಲಿತರು ಮತ್ತು ಅಸ್ಪೃಶ್ಯದಲ್ಲಿದ್ದಕ್ಕಂತಹ ಯಾರೂ ಕೂಡ ಒಪ್ಪುವುದಿಲ್ಲ, ಇನ್ನೂ ಕೂಡ ಒಪ್ಕೊಂಡಿಲ್ಲ. ಏನಾದರೂ ಈ ತತ್ವ ಒಪ್ಪಿಕೊಂಡ್ರೆ ಸಜ್ಜನನಾಗಿ ಬದುಕಬಹುದಿತ್ತು. ಮತ್ತೆ ಒಂದು 1000 ವರ್ಷ ಆದ ಮೇಲೆ ಮತ್ತೊಬ್ಬ ನಾಯಕ ಈ ಭಾರತ ದೇಶಕ್ಕೆ ಹುಟ್ಟಿ ಬರ್ತಾನೆ. ಯಾರವರಂದರೆ ವಿಶ್ವಗುರು ಬಸವಣ್ಣನವರು ಹುಟ್ಟಿ ಬಂದ 12ನೇ ಶತಮಾನದಲ್ಲಿ ಹುಟ್ಟಿ ಬಂದ ಮೇಲೆ ಈ ಸಮಾಜದಲ್ಲಿ ಇದ್ದ ಕೊಳಕು, ತನ್ನ ಸಮಾಜದಲ್ಲಿದ್ದ ಕೊಳಕು, ಈ ಮನುಸ್ಫೂರ್ತಿಗಳ ಕೊಳಕು, ಮನುವಾದಿಗಳ ಕೊಳಕು ತತ್ವವನ್ನು ನೋಡಿ ನನಗೊಂದು ಕಾನೂನು, ಇನ್ನೊಬ್ಬನಿಗೊಂದು ಕಾನೂನು, ಹೆಣ್ಣಿಗೊಂದು ಕಾನೂನು, ಮಣ್ಣಿಗೊಂದು ಕಾನೂನು, ಅಕ್ಕನಿಗೊಂದು ಕಾನೂನು, ತಂಗಿಗೊಂದು ಕಾನೂನು, ನನಗೊಂದು ಕಾನೂನು ಕೊಟ್ಟ ಕೊಳಕರ ಮನೆಯಲ್ಲಿ ಇರಬಾರ್ದೆಂದು ಮನೆಯ ಬಿಟ್ಟು ಹೊರಬಂದು ಸಜ್ಜನ ಸಮಾಜವನ್ನು ಕಟ್ಟುತ್ತಾರೆ ಅಪ್ಪ ಬಸವಣ್ಣನವರು 12ನೇ ಶತಮಾನದಲ್ಲಿ. ಅದುವೇ ಶರಣ ಧರ್ಮ. ಅಂದಿನ ಬಸವಣ್ಣ ಅಂದಿನ ಮೇಲು ಜಾತಿಯವರನ್ನು ಯಾರನ್ನೂ ಕೂಡ ಕರೀಲಿಲ್ಲ. ಅಣ್ಣ ಬಸವಣ್ಣ ಕರೆದಿದ್ದರು ದೀನದಲಿತರನ್ನು, ಅಸ್ಪೃಶ್ಯರಿದ್ದಂಥವರನ್ನು, ಕೆಳಜಾತಿಯವರನ್ನು ಕರೆತಂದು ಸಮಾಜ ಕಟ್ಟಿ ಅನುಭವ ಮಂಟಪವನ್ನು ಕೊಟ್ಟು ಎಲ್ಲರಿಗೂ ಇಷ್ಟಲಿಂಗವನ್ನು ಕೊಟ್ಟು ನೀನೇ ದೇವ, ನೀನೇ ಮಹಾಮಾನವತಾವಾದಿ ಎಂದು ಹೇಳಿಕೊಟ್ಟು ಸ್ತ್ರೀ ಸಮಾನತೆ, ಹೆಣ್ಣು ಸಮಾನತೆ, ಗಂಡು ಸಮಾನತೆ, ಜಾತಿ ಸಮಾನತೆ ಎಲ್ಲವನ್ನು ತೆಗೆದು ಎಲ್ಲರೂ ಮನುಷ್ಯರಾಗಿ, ಎಲ್ಲರೂ ಮಾನವರಾಗಿ
ಬದುಕಿ ಸಜ್ಜನರಾಗಿ ಬದುಕುವ ಮಾರ್ಗ 12ನೇ ಶತಮಾನದ ಬಸವಾದಿ ಶರಣರು ಕುಂತು ಲಿಂಗ ಧರ್ಮ ಸ್ಥಾಪನೆ ಮಾಡಿ ಈ ಸಮಾಜವನ್ನು ಕಟ್ಟಿ ಸಮಾಜದಲ್ಲಿರ್ತಕ್ಕಂಥ ಕೊಳಕು ತೆಗೆಯಲು ಪ್ರಯತ್ನ ಮಾಡ್ತಾರೆ. ಆದರೆ ಅಂದಿನ ದಲಿತರು ಆಗಿದ್ದ ಲಿಂಗಾಯತರು, ಇಂದಿನ ಒಳಕು ಮನಸ್ಥಿತಿದ್ದಂತಹ ಅಜ್ಞಾನಿ ಲಿಂಗಾಯತರು ಬಸವ ತತ್ವವನ್ನು ಒಪ್ಪಲಿಲ್ಲ, ಬಸವಣ್ಣನನ್ನು ಒಪ್ಪಲಿಲ್ಲ, ವಚನ ಸಾಹಿತ್ಯ ಕೂಡ ತಿಳ್ಕೊಳ್ಳಿಲ್ಲ. ಇಂತಹ ಅಜ್ಞಾನಿ ಲಿಂಗಾಯತರು ನಾನು ಲಿಂಗಾಯತ ಎನ್ನುವ ಒಳಕರು ಇಲ್ಲೂ ಕೂಡ ಲಿಂಗ ಧರ್ಮದಲ್ಲಿ ಇದ್ದಾರೆ. ಮತ್ತು ಬಸವಣ್ಣನಾದ ಮೇಲೆ 800 ವರ್ಷದ ಮೇಲೆ ಮತ್ತೊಬ್ಬ ಧೀಮಂತ ನಾಯಕ ಹುಟ್ಟು ಬರ್ತಾನೆ ಭಾರತ ದೇಶಕ್ಕೆ. ಯಾರವನಂದರೆ ಅವರೇ BR ಅಂಬೇಡ್ಕರ್ ಅವರು ಮಾಡಿರೋ ಕೆಲಸ, ಅವರು ಪಡೆದಿರೋಂಥ ಕಷ್ಟ, ಅವರಿಗೆ ಈ ಮನುವಾದಿಗಳು ಕೊಟ್ಟಂಥ ಕಷ್ಟ ನಷ್ಟ ನೋವುಗಳೆಲ್ಲವೂ ಸಹಿಸಿಕೊಂಡು ಕೂಡ ಅವರ ಅಪ್ಪ ಅಮ್ಮ ಅಕ್ಕ ತಂಗಿಯರನ್ನು ಕೂಡ ಕಲ್ಲಿಂದ ಹೊಡೆದು ಬಡಿಗೆಯಿಂದ ಹೊಡೆದು ಚಿತ್ರಹಿಂಸೆ ಕೊಟ್ಟು ಊರಲ್ಲಿ ಓಡೋಕ್ಕಾಗದೆ ಸ್ಕೂಲಲ್ಲಿ ಕೂಡೋಕ್ಕಾಗದೆ ಈ ಮೇಲುಜಾತಿಯವರು ಕಣ್ಣೆದುರು ಓಡಾಡದಂಥ ಪರಿಸ್ಥಿತಿ ಈ ಮೇಲುಜಾತಿಯವರು ಟಾರ್ಚರ್ ಕೊಡ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ. ಆದರೂ ಕೂಡ ಹೆದರದೆ ಗಂಡದೆ ಇಟ್ಕೊಂಡು ಮುಂದೆ ನಡೆದು ಈ ದೇಶದಲ್ಲಿ ಭಾರತ ದೇಶದಲ್ಲಿ ಇನ್ನೂ ಕೂಡ ಯಾವನೂ ಕೂಡ ಅಷ್ಟೊಂದು ಓದು ಇರಬಾರ್ದು, ಅಷ್ಟೊಂದು ಓದು ಅವರು ಕಲಿತಾರೆ, ಅಷ್ಟೊಂದು ಜ್ಞಾನವನ್ನು ಪಡಿತಾರೆ, ಜ್ಞಾನದ ಭಂಡಾರ ತನ್ನೊಳಗಡೆ ಇಟ್ಕೊಳ್ತಾರೆ. ಈ ಜಗತ್ತನ್ನು ಒಳ್ಳೇದು ಮಾಡಬೇಕೇನಾದರೂ ಒಂದಂತ ಹೇಳ್ಬಿಟ್ಟು ಒಳ್ಳೇದು ಮಾಡೋಕ್ಕೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಅನುಭವ ಮಂಟಪದ ಕೊಟ್ಟಿರ್ತಕ್ಕಂಥ ವಚನಗಳ ಆಧಾರದ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುತ್ತಾರೆ. ಆ ಸಂವಿಧಾನದಲ್ಲಿ ದೀನರು, ದಲಿತರು, ಅಸ್ಪೃಶ್ಯತರು, OBCಗಳು ಹೀಗೆ ಕೆಳಜಾತಿಯವರು ಕೂಡ ಅಧಿಕಾರ ಸಿಗಬೇಕು, ಅನ್ನ ಸಿಗಬೇಕು, ಬಟ್ಟೆ ಸಿಗಬೇಕು, ಹುದ್ದೆಗಳು ಇರಬೇಕು, ಸಮಾನರಾಗಿ ಬದುಕಬೇಕು ಎಂದು ಅವರು ಸಂವಿಧಾನ ಬರೀತಾರೆ. ಆದರೆ ವಿಪರ್ಯಾಸ ಎಂಥದಂದರೆ ಅಂಬೇಡ್ಕರ್ ತತ್ವವಾದಿಗಳು ದಲಿತರು ಕೂಡ ಅಂಬೇಡ್ಕರ್ನ ಅರ್ಥ ಸರಿಯಾಗಿ ಮಾಡಿಕೊಂಡಿಲ್ಲ, OBCಗಳು ಸರಿಯಾಗಿ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿರ್ತಕ್ಕಂಥ ಹಲವಾರು ಜಾತಿಯವರು ಮೇಲು ಜಾತಿಯನ್ನು ಬಿಟ್ಟು ಕುರುಬ, ಕುಂಬಾರ, ಕಂಬಾರ ಹೀಗೆ ಏನಿದಾವೆ ಜಾತಿಗಳಿದ್ದಾವಲ್ಲ ಸಾವಿರಾರು ಜಾತಿ, ಆ ಜಾತಿಯವರು ಕೂಡ ಸರಿಯಾಗಿ ಸಂವಿಧಾನ ಓದಲಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಇದೇ ಸಂವಿಧಾನ ಮೇಲು ಜಾತಿಯವನು ಓದುತ್ತಾನೆ, ಅವನ ಹಕ್ಕು ಪಡಿತಾನೆ, ದೇಶವನ್ನು ತನ್ನ ಕೈಯಲ್ಲಿಟ್ಕೊಂಡು ಇವತ್ತು ದೇಶವನ್ನು ಆಳುತ್ತಿದ್ದಾನೆ. ನೀವು ಎಷ್ಟೇ ಓದರೇನು, ನೀವೆಷ್ಟೇ ಡಬಲ್ ಡಿಗ್ರಿ ಮಾಡಿದ್ರೇನು, ಲಿಂಗಾಯತರೆ, OBC ಅವರೇ, ದೀನದಲಿತರೆ, ಇಂದು ಕೂಡ ನೀವು ಮೇಲು ಜಾತಿಯವರ ದೃಷ್ಟಿಯಲ್ಲಿ ಶೂದ್ರರೇ, ಕೆಳಜಾತಿಯವರೇ, ನೀವು ಸಮಾನರಲ್ಲ. ಎಲ್ಲಿವರೆಗೂ ನೀವು ನಿಮ್ಮ ಮನೆಯಲ್ಲಿ ವಚನ ಸಾಹಿತ್ಯ ಅಧ್ಯಯನ, ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಧ್ಯಯನ ಮಾಡಲಿಲ್ಲವೋ ಅಲ್ಲಿವರೆಗೂ ದೇಶದ ಇರ್ತಕ್ಕಂಥ ಕೊಳಕು ಮತ್ತು ಈ ಕೊಳಕರ ಮನಸ್ಥಿತಿ ನಿಮ್ಮನ್ನು ಅರ್ಥ ಆಗೋದಿಲ್ಲ. ರಾಮಾಯಣ, ಮಹಾಭಾರತ, ಪುರಾಣ ಇಂಥವೆಲ್ಲವೂ ತೆಗೆದು ತಿಪ್ಪಿಗೆ ಹಾಕಿ, ನಿಮ್ಮಲ್ಲಿರ್ತಕ್ಕಂಥ ದೇವರುಗಳನ್ನು ತಿಪ್ಪಿಗೆ ಹಾಕಿ, ಗುಡಿಯ ಬಿಟ್ಟು, ಗುಂಡರ ಬಿಟ್ಟು, ಹೋಮ ಹವನ ಬಿಟ್ಟು, ಪುರಾಣ ಓದುವವರು ಬಿಟ್ಟು, ಪುಂಡರ ಸಂಘವು ಬಿಟ್ಟು ಸಜ್ಜನರ ಸಂಘ ಕಲಿಬೇಕಾದರೆ ನೀವು ವಚನ ಸಾಹಿತ್ಯ ಅಧ್ಯಯನ ಮಾಡಿ, ಭಾರತ ಸಂವಿಧಾನ ಅಧ್ಯಯನ ಮಾಡಿ. ನಿಮಗೆ ಒಳ್ಳೆಯ ಹುದ್ದೆ ಬೇಕಾ, ಒಳ್ಳೆಯ ಜೀವನ ಬೇಕಾ, ಒಳ್ಳೆಯ ನಡೆ ನುಡಿ ಬೇಕಂದರೆ ವಚನ ಸಾಹಿತ್ಯ ಮತ್ತು ಭಾರತ ಸಂವಿಧಾನ ಪ್ರತಿಯೊಬ್ಬನೂ ಭಾರತೀಯ ಓದಬೇಕು. ಆವಾಗ ಮಾತ್ರ ನೀವು ಭಾರತ ದೇಶದಲ್ಲಿ ಸ್ವತಂತ್ರ ಆಗಿರ್ತೀರಾ. ಇಲ್ಲವಿದ್ದಲ್ಲಿ ಮೇಲು ಜಾತಿಯವರ ಗುಲಾಮರಾಗಿ, ಸೇವಕರಾಗಿ, ತಲೆಹಿಡುಕರಾಗಿ ಬದುಕ್ತೀರಾ. ನೀವು ಹೇಗೆ ಬದುಕಬೇಕನ್ನೋದು ನೀವೇ ವಿಚಾರ ಮಾಡಿ, ನೀವೇ ತಿಳ್ಕೊಳ್ಳಿ. ದಯವಿಟ್ಟು ವಚನ ಸಾಹಿತ್ಯ, ಭಾರತದ ಸಂವಿಧಾನ ಪ್ರತಿಯೊಬ್ಬರು ಓದಬೇಕೆಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಶರಣಾರ್ಥಿಗಳು.